ನಮಸ್ತೆ ಎಲ್ಲರಿಗೂ. ನಾನು ಆಚಾರ್ಯ ರವೀಂದ್ರಾಜ್. ಇವತ್ತು ಸಿಂಹರಾಶಿಯ ಬಗ್ಗೆ ಮಾತಾಡೋಣ. ಸಿಂಹರಾಶಿ ಅಂದರೆ ಕಾಡಿನ ರಾಜನೇ ಸಿಂಹ. ಅದೇ ಸಿಂಹರಾಶಿಯವರಿಗೂ ಅದೇ ಗುಣಲಕ್ಷಣಗಳಿರುವಂತಹ ಕೆಲವು ಲಕ್ಷಣಗಳನ್ನು ನಾನು ಇವತ್ತು ತಿಳಿಸಿದ್ದೇನೆ ನಿಮಗೆ. ಅಂದರೆ ಕಾಡಿನ ರಾಜ ಸಿಂಹ ಹೇಗಿರುತ್ತಾನೋ ಅದೇ ರೀತಿ ಸಿಂಹರಾಶಿಯಲ್ಲಿ ಹುಟ್ಟಿದವರ 80% ಜನಗಳ ಸ್ವಭಾವ ಲಕ್ಷಣಗಳು ರಾಜನ ರೀತಿಯೇ ಇರುತ್ತದೆ. ಅಂದರೆ ಮುಖ್ಯವಾಗಿ ಜಾಸ್ತಿ ಪೊಲಿಟಿಷಿಯನ್ ರಾಜಕಾರಣಿಗಳು 100ರಲ್ಲಿ 60% ಅವರ ಜಾತಕದಲ್ಲಿ ನೋಡಿದರೆ ಅವರು ಸಿಂಹ ರಾಶಿ ಅಥವಾ ಸಿಂಹ ಲಗ್ನದಿಂದಿರುತ್ತಾರೆ. ಸಿಂಹ ಲಗ್ನ ಅಥವಾ ಸಿಂಹ ರಾಶಿಯಲ್ಲೇ ಹುಟ್ಟಿರುತ್ತಾರೆ. ಕಾರಣವೇನು ಗೊತ್ತಾ? ಅವರಿಗೆ ಆ ಅಹಂಕಾರ ಬರಲು, ಅದೇ ಗಾಂಭೀರ್ಯತೆ ಬರಲು ಇದು ಸಿಂಹ ರಾಶಿ ಬಹಳ ತುಂಬ ಉಪಯುಕ್ತವಾಗಿರುತ್ತದೆ ಅವರಿಗೆ. ಸಿಂಹರಾಶಿಯವರು ಮನಸ್ಸಲ್ಲಿ ತುಂಬ ಒಳ್ಳೆಯದಿದೆ, ಆದರೆ ಅವರ ಮುಖಲಕ್ಷಣ ಮಾತ್ರ ಬಹಳ ಕೋಪದಿಂದಿರುತ್ತೆ, ಬಹಳ ಗಾಂಭೀರ್ಯತೆ. ಯಾವುದೇ ಕಂಪನಿಯ ಜನರಲ್ ಮ್ಯಾನೇಜರ್, CEO, ಚಾರ್ಟರ್ಡ್ ಅಕೌಂಟೆಂಟ್, ಇದು ಜಾಸ್ತಿ ನಾವು ಕುಂಡಲಿ ಅನಾಲಿಸಿಸ್ ಮಾಡಿ ನೋಡುವಾಗ ಜಾಸ್ತಿ ಅವರು ಸಿಂಹ ರಾಶಿ ಲಗ್ನ ಅಥವಾ ಸೂರ್ಯನ ಅಂಶದಲ್ಲಿರ್ತಾರೆ ಅವರು. ಇದಕ್ಕೋಸ್ಕರನೇ ಜಾತಕವನ್ನು ಸರಿಯಾಗಿ ದಶಾಭುಕ್ತಿಗಳಲ್ಲಿ ಅವಲೋಕಿಸಿ ನೋಡಿದರೆ ಮಾತ್ರ ಈ ವಿಷಯಗಳು ನಮಗೆ ತಿಳಿಯುತ್ತದೆ. ಎಲ್ಲ ಸಿಂಹರಾಶಿಯಲ್ಲಿ ಹುಟ್ಟಿದ 100ರಲ್ಲಿ 100 ವ್ಯಕ್ತಿಗಳು ಈ ಸ್ವಭಾವದಲ್ಲಿ ಇರಲಿಕ್ಕಿಲ್ಲ. ಕಾರಣ ಬರೀ 60% ಮಾತ್ರ ಇರುತ್ತಾರೆ. ಅವರ ದಶಾಭುಕ್ತಿ ಅಂತರ್ಭುಕ್ತಿ ಇದು ಕಾಂಬಿನೇಷನ್ಗಳಲ್ಲಿ ಗ್ರಹಗಳು ಶುಭ ಗ್ರಹಗಳಲ್ಲಿ ಕೂತರೆ, ಶುಭ ಗ್ರಹದ ರಾಶಿಗಳಲ್ಲಿ ಕೂತರೆ ಈ ರೀತಿ ಅವರಿಗೆ ಜೀವನವೇ ಶ್ರೀಮಂತಿಕೆಯಿಂದಿರುತ್ತಾರೆ. ಅವರು ಜೀವನ ಪೂರ್ತಿ ಅನುಭವಿಸುವಷ್ಟು ಹಿಂದಿನಿಂದ ಬಂದ ಪೂರ್ವಜನ್ಮದ ಸೊತ್ತುಗಳು ಅವರು ತಯಾರಿಸಿದಂತಹ ಇವಾಗಿನ ರಾಜಕಾರಣಿಗಳು ಹೇಗಿದ್ದಾರೆ ಅದೇ ರೀತಿ ಅವರು ಸ್ವ ಇಚ್ಛೆಯಿಂದ ಮಾಡಿದಂತಹ ಪಾಸ್ತಿಗಳು ಒಳ್ಳೆ ದಾರಿಯಲ್ಲಾಗಿರಲಿ, ಇನ್ನೊಂದು ದುರ್ಬುದ್ಧಿಯಲ್ಲಿ ಆಗಿರಲಿ, ಅದೆಲ್ಲ ವಿಷಯ ಅವರು ಮಾಡಿರುತ್ತಾರೆ. ಇದು ಕಡ್ಡಾಯವಾಗಿ ನಿಜವಾಗಿಯೂ ಇದು ಸತ್ಯ. ಇದಕ್ಕೋಸ್ಕರ ನಿಮಗೂ ನಿಮ್ಮ ಜಾತಕದ ಬಗ್ಗೆ, ನಿಮ್ಮ ಜನ್ಮಕುಂಡಲಿಯ ಬಗ್ಗೆ ತಿಳಿಯಬೇಕಾ? ಈವಾಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವಾಗಲೂ ನಿಮಗೆ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಬಹಳ ಅಗತ್ಯ, ನಮಗೂ ಅಗತ್ಯ. ನಮಗೋಸ್ಕರವಾದರೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.